ಮೊನ್ನೆ ಬಸಪಟ್ಟಣ ಹೋಬಳಿಯಲ್ಲಿ ಏನು ಬಸ್ ಆಕ್ಸಿಡೆಂಟ್ ಆಗಿತ್ತು, ಬಸ್ ಆಕ್ಸಿಡೆಂಟ್ ವಿಕ್ಟಿಮ್ಸ್ನ ಮಾತಾಡ್ಸಿ ಹೋಗೋಣ ಅಂತ. ಜೊತೆಗೆ CG ಹಾಸ್ಪಿಟಲ್ನಲ್ಲಿ ಸುಮಾರು ದಿನಗಳಿಂದ ರೆಗ್ಯುಲರಾಗಿ ಇಲ್ಲಿರೋ ಪೇಷಂಟ್ಸು ಸಾರ್ವಜನಿಕರು ಕೂಡ ದೂರು ಕೊಡ್ತಾ ಇದ್ದಾರೆ. ಒಂದು ನಮ್ಮ ಸೀಲಿಂಗ್ನಲ್ಲಿ ಏನು ಚುರುಕಿ ಹಾಕಲಿಲ್ಲದೆ ಎಲ್ಲ ವೆಟ್ನೆಸ್ಸಿಂದ ಹಳೆ ಕಟ್ಟಡ ಆಗಿದೆ. ಸೊ ಎಲ್ಲ ಕಾಂಕ್ರೀಟ್ ಕೆಳಗೆ ಬೀಳ್ತಾ ಇದೆ. ಲಿಫ್ಟ್ ಇರ್ಬೋದು, ಬೆಡ್ಸ್ ಇದು ವಾರ್ಡ್ಸ್ನಲ್ಲಿ ಕೂಡ ಅದೇ ಸಮಸ್ಯೆ ಇದೆ. ಸೊ ಹಾಗಾಗಿ ಸಾರ್ವಜನಿಕರಿಗೆ ಯಾರಿಗೂ ತೊಂದರೆ ಆಗಬಾರ್ದು, ಅದರಿಂದ ತೊಂದರೆ ಆಗದ ರೀತಿಯಲ್ಲಿ ಏನು ಕ್ರಮ ತಗೊಳ್ತಾ ಇದ್ದೀವಿ. ಆಮೇಲೆ ಸಂಬಂಧಪಟ್ಟ ಇಂಜಿನಿಯರ್ಸು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಇವತ್ತು ಬಂದಿರೋದು. ಜೊತೆಗೆ ಏನು ಜಗಳೂರು ಹೋಬಳಿ ಲಿಮಿಟ್ಸ್ನಲ್ಲಿ ಬಸ್ ಆಕ್ಸಿಡೆಂಟ್ ಆಯಿತು, ನಮ್ಮ SS ಐಟೆಕ್ ಆಸ್ಪತ್ರೆಯಲ್ಲೂ ಸುಮಾರು 4 ಜನ ಅಡ್ಮಿಟ್ ಆಗಿದ್ದರು. ಅವರು ಟ್ರೀಟ್ಮೆಂಟ್ ತೊಗೊಂಡು ಡಿಸ್ಚಾರ್ಜ್ ಆಗಿದ್ದಾರೆ. ಇಲ್ಲೂ ಕೂಡ ಸುಮಾರು 21 ಜನ ಪೇಷಂಟ್ಸ್ ಬಂದಿದ್ರಂತೆ. ಅದರಲ್ಲಿ 4 ಜನ ಇವಾಗ ರೈಟ್ ನೋ ಅಡ್ಮಿಟ್ ಆಗಿದ್ದಾರೆ. ಉಳಿದವರೆಲ್ಲ ಸಣ್ಣ ಪುಟ್ಟ ಗಾಯ ಆಗಿ ಅವರು ಕೂಡ ಡಿಸ್ಚಾರ್ಜ್ ಆಗಿದ್ದಾರೆ. ಆಮೇಲೆ ಬಸಪಟ್ಟಣ ಸ್ಟೇಷನಿಂದ ಕೂಡ ಪೊಲೀಸ್ ಆಫೀಸರ್ಸು ಬಂದು ಕೇಸ್ನ ರೆಕಾರ್ಡ್ ಮಾಡಿಲ್ಲ ಅಂತ ಸಾರ್ವಜನಿಕರು ಯಾರು ಪೇಷಂಟ್ ಕಡೆಯವರಿದ್ರು ಅವ್ರು ಕೂಡ ಹೇಳಿದರು. ಸೊ ಅದನ್ನು ಕೂಡ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿದ್ದೀವಿ ಈಗ. ಸೊ ಈಗ ನಮ್ಮ ಕ್ಯಾಂಟೀನ್ ಆಯಿತು, ಕ್ಯಾಶುಯಾಲಿಟಿ ಮತ್ತು ಬೇರೆ ಎಕ್ಸ್ರೇ ಡಿಪಾರ್ಟ್ಮೆಂಟ್ಸು, ಆಮೇಲೆ OPD ಪ್ರಿಮೈಸಸ್ಸು ಎಲ್ಲದನ್ನು ನೋಡ್ಕೊಂಡು ಬರ್ತಾಯಿದ್ದೀವಿ. ಸೊ ಸಾರ್ವಜನಿಕರು ಕೂಡ ಇಲ್ಲಿ ಆಗ್ತಾ ಇರುವಂತಹ ತೊಂದರೆಗಳ ಬಗ್ಗೆ, ದಿನನಿತ್ಯ ತೊಂದರೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆಮೇಲೆ ನಮ್ಮಲ್ಲೀಗ MRI CT ಯೂನಿಟ್ ಕೂಡ ಅದನ್ನು ಕೂಡ ಔಟ್ಸೋರ್ಸ್ ಮಾಡಿದ್ದಾರೆ. ಸೊ ಅದರ ಸರ್ವಿಸಸ್ ಯಾವ ರೀತಿ ಇದೆ, ಅಲ್ಲಾಗ್ತಾ ಇರೋಂಥ ಸಮಸ್ಯೆಗಳ ಬಗ್ಗೆ ಕೂಡ ಪೇಷಂಟ್ಸ್ ಹೇಳಿದರು. ಅದನ್ನು ಇಲ್ಲಿ ಡಾಕ್ಟರ್ ನಾಗೇಂದ್ರ ಅವ್ರ ಹತ್ರ ಮಾತಾಡಿದ್ದೀವಿ. ಸೊ ಅಡ್ರೆಸ್ ಮಾಡ್ಕೊಂಡು ಬರ್ತಾಯಿದ್ದೀವಿ ಒಂದೊಂದು ಇಶ್ಯೂಸ್.